ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಯೋಗ ಭಾಗ 1, ಸಂಚಿಕೆ 71, ಪುಟ ಸಂಖ್ಯೆ 409. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮರುದಿನ ಮುಂಜಾನೆಯ ನಸುಕಿನಲ್ಲಿ ನಾನು ಎದ್ದು ಅಲ್ಲೇ ಪಕ್ಕದಲ್ಲಿ ಹರಿಯುತ್ತಿದ್ದ ಜರಿಯಿಂದ ನೀರು ತರಲು ಹೋದೆ. ಈ ಜರಿಯ ನೀರು ಆ ಪರ್ವತದ ಮೇಲಿನಿಂದ ಹರಿಯುತ್ತಿತ್ತು. ನೀರನ್ನು ತರಲು ನನ್ನಲ್ಲಿ ಒಂದು ಬಿದಿರಿನ ತುಂಡಿತ್ತು. ಚಂದ್ರನ ಬೆಳಕು ಇನ್ನೂ ಇದ್ದುದರಿಂದ ಅದರ ಬೆಳಕಿನಲ್ಲಿ ನೀರು ಹೊಳೆಯುತ್ತಿತ್ತು. ಅಲ್ಲಿ ಹೋಗಿ ಸ್ನಾನ ಮುಗಿಸಿ ಗುರುದೇವರಿಗೆ ನೀರು ತಂದೆ. ನಾನು ಅವರ ಹತ್ತಿರ ಬರುತ್ತಿದ್ದ ಹಾಗೆ ಅವರ ಸುತ್ತ ಸುವರ್ಣ ಬಣ್ಣ ಆವರಿಸಿಕೊಂಡದ್ದನ್ನು ನೋಡಿದೆ. ಒಂದು ಪ್ರಕಾಶಮಾನವಾದ ತೇಜಸ್ಸಿನ ಮಂಡಲ ಅವರನ್ನು ಆವರಿಸಿಬಿಟ್ಟಿತ್ತು. ಮಧ್ಯದಲ್ಲಿ ತೆಳುವಾದ ಹಳದಿ ಬಣ್ಣವಿತ್ತು. ಹೊರಗಿನ ಅಂಚು ಕಡು ಸುವರ್ಣ ಬಣ್ಣದ ಪಟ್ಟಿಯಂತಿತ್ತು. ಆ ಚಿನ್ನದ ಪಟ್ಟಿಯು ಗುರುದೇವರ ಉಸಿರಾಟಕ್ಕೆ ಅನುಸಾರವಾಗಿ ಹಿಗ್ಗುವ ಹಾಗೂ ಕುಗ್ಗುವ ಹಾಗೆ ಕಾಣುತ್ತಿತ್ತು. ಆ ಸುವರ್ಣ ವಲಯದೊಳಗೆ ಗುರುದೇವರ ಶರೀರ ಗೋಚರಿಸುತ್ತಿರಲಿಲ್ಲ. ಅದು ಅದೃಶ್ಯವಾಗಿತ್ತು. ಇದು ಅವರ ಸತ್ಯರೂಪವಾಗಿತ್ತು. ಅವರ ಸ್ವಯಂ ಶರೀರಕ್ಕೆ ಅಸ್ತಿತ್ವವಿರಲಿಲ್ಲ. ಅವರು ಸಂಪೂರ್ಣ ಪ್ರಕೃತಿಮಯವಾಗಿ ಬಿಟ್ಟಿದ್ದರು. ನಾನು ಆ ಪ್ರಕಾಶದ ವಲಯವನ್ನು ದಾಟಿ ಅವರನ್ನು ತಲುಪಿದಾಗಷ್ಟೇ ಅವರ ಶರೀರ ಗೋಚರಿಸಿತು. ನಾನು ಅವರ ಚರಣಗಳನ್ನು ತೊಳೆದೆ. ನಾನು ತಂದ ನೀರಿನಲ್ಲಿ ಸ್ನಾನ ಮಾಡಿಸಿ ಅವರನ್ನು ಸ್ವಚ್ಛಗೊಳಿಸಿದೆ. ಅವರೀಗ ಪ್ರಸನ್ನರಾಗಿ ಕಾಣುತ್ತಿದ್ದರು. ನಾನು ಗುರುಗಳಿಗೆ ಹೇಳಿದೆ, ನಾನು ಈಗ ನಿಮ್ಮ ಬಳಿ ಬಂದಾಗ ನಿಮ್ಮ ಅತಿ ಪ್ರಭಾವಶಾಲಿ ದಿವ್ಯಪ್ರಭೆಯನ್ನು ನೋಡಿದೆ. ಅದು ಸುವರ್ಣ ಹಳದಿ ಬಣ್ಣದ ಬೆಳಕಾಗಿತ್ತು. ಒಂದು ದೊಡ್ಡ ವಲಯವಾಗಿತ್ತು. ಆಗ ಅವರು ಹೀಗೆ ಹೇಳಿದರು, ಮನುಷ್ಯ ಧ್ಯಾನ ಮಾಡಿದಷ್ಟು ಅವನ ಅಹಂಕಾರ ಕಡಿಮೆಯಾಗಿ ಅವನಷ್ಟಕ್ಕೆ ಅವನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ. ಆನಂತರ ಮನುಷ್ಯ ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಬೆಳೆಸಿ ಪ್ರಕೃತಿಯೊಂದಿಗೆ ವಿಲೀನಗೊಳ್ಳುತ್ತಾನೆ. ಇದು 12 ವರ್ಷಗಳ ಸತತವಾದ ಆಧ್ಯಾತ್ಮಿಕ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಆನಂತರ ಅವನದೇ ಶರೀರವನ್ನು ಹೋಲುವ ಪ್ರಕಾಶವನ್ನು ಶರೀರ ಅವನ ಸುತ್ತಲೂ ನಿರ್ಮಾಣ ಮಾಡುತ್ತದೆ. ಆಗ ಶರೀರವು ತೇಜಸ್ಸಿನ ಮಂಡಲವಾಗಿರುತ್ತದೆ. ಮನುಷ್ಯ ಈಗಾಗಲೇ ಗಳಿಸಿದ ಸಾಧನೆಯ ಫಲವಾಗಿ ಆ ದಿವ್ಯಪ್ರಭೆ ರೂಪುಗೊಳ್ಳುತ್ತದೆ. ವ್ಯಕ್ತಿ ಎಷ್ಟು ಸಾಧನೆ ಮಾಡಿದ್ದಾನೆಂದು ಅವನ ಈ ತೇಜಸ್ಸಿನ ಮಂಡಲವನ್ನು ನೋಡಿ ಅಂದಾಜು ಮಾಡಿ ಅಳೆಯಬಹುದಾಗಿದೆ. ಒಂದು ಸಿದ್ಧಿ ಮಹಾತ್ಮನು ಇನ್ನೊಂದು ಸಿದ್ಧಿ ಮಹಾತ್ಮನನ್ನು ಈ ತೇಜೋಮಂಡಲದಿಂದ ಗುರುತಿಸುತ್ತಾನೆ. ಶರೀರವನ್ನು ದಹನ ಮಾಡಿದಾಗ ಈ ದಿವ್ಯಪ್ರಭೆ ನಷ್ಟವಾಗಿ ಹೋಗುತ್ತದೆ. ಬದುಕಿರುವ ವ್ಯಕ್ತಿಗಳ ಅಕ್ಕಪಕ್ಕ ಈ ಪ್ರಕಾಶದ ಶರೀರವಿರುತ್ತದೆ. ಆದರೆ ಅದು ಬೇರೆ ಬೇರೆ ಬಣ್ಣಗಳಲ್ಲಿರುತ್ತದೆ. ಒಬ್ಬನ ವ್ಯಕ್ತಿತ್ವವನ್ನು ಈ ಬಣ್ಣಗಳಿಂದ ಅರ್ಥೈಸಿಕೊಳ್ಳಬಹುದಾಗಿದೆ. ಈ ಪ್ರಕಾಶದ ಶರೀರವು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಬೇರೆ ಬೇರೆಯೇ ಆಗಿರುತ್ತದೆ. ಈ ಭೂಮಿಯಲ್ಲಿ ಎಷ್ಟು ಜನರಿದ್ದಾರೋ ಆ ಪ್ರತಿ ವ್ಯಕ್ತಿಯ ಶರೀರದ ಪ್ರಕಾಶ ವಿಭಿನ್ನವಾಗಿರುತ್ತದೆ. ಈ ಪ್ರಕಾಶಯುಕ್ತ ಶರೀರವನ್ನು ವಿಶ್ವದ ಯಾವುದೇ ಕೊನೆಯಲ್ಲಿ ಕುಳಿತುಕೊಂಡು ತಿಳಿಯಲು ಸಾಧ್ಯವಾಗುತ್ತದೆ, ಅನುಭವಿಸಲು ಸಾಧ್ಯವಾಗುತ್ತದೆ. ಆದರೆ ಈ ರೀತಿಯಾಗಿ ತಿಳಿಯುವ ಜ್ಞಾನ ನನಗಿಲ್ಲ. ಆದರೆ ಅಂತಹ ಜ್ಞಾನ ನಿನಗೆ ಪ್ರಾಪ್ತವಾಗಲಿ ಎಂಬುದು ನನ್ನ ಆಶಯವಾಗಿದೆ. ನೀನು ಅದನ್ನು ಖಂಡಿತ ಪಡೆಯುವೆ ಎಂದು ನನಗೆ ಪೂರ್ಣ ವಿಶ್ವಾಸವಿದೆ. ಏಕೆಂದರೆ ನಿನ್ನಲ್ಲಿ ಆತ್ಮಗಳ ಸಾಮೂಹಿಕ ಶಕ್ತಿ ಇದೆ. ಈ ಸಾಮೂಹಿಕತೆ ನಿನ್ನೊಂದಿಗೆ ಸೇರಿಕೊಂಡಿದೆ. ಆದ್ದರಿಂದ
ನೀನು ಇಚ್ಛಿಸಿದರೆ ವಿಶ್ವದ ಯಾವುದೇ ಸ್ಥಾನದಲ್ಲಿ ಕುಳಿತಿದ್ದರೂ ವಿಶ್ವದ ಯಾವುದೇ ವ್ಯಕ್ತಿಯ ಪ್ರಕಾಶಮಾನ ಶರೀರವನ್ನು ಅನುಭವ ಮಾಡಬಹುದು. ಆದರೆ ನೀನು ಇದನ್ನು ತಿಳಿಯಲು ಇಚ್ಛಿಸಬೇಕಷ್ಟೆ. ನನ್ನ ದಾನ ಸಂಸ್ಕಾರದ ಕೆಲವು ವರ್ಷಗಳ ಬಳಿಕ ನನ್ನ ಸೂಕ್ಷ್ಮ ಶರೀರವು ನಿರ್ಮಾಣವಾಗುತ್ತದೆ. ನನ್ನ ಬಾಕಿ ಇರುವ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಯಾವನು ಮುಂದಾಗುತ್ತಾನೋ ಅಂತಹ ವ್ಯಕ್ತಿಗೆ ಆ ಕಾರ್ಯದಲ್ಲಿ ಶಕ್ತಿಗಳಿಂದ ರೂಪುಗೊಂಡ ನನ್ನ ಸೂಕ್ಷ್ಮ ಶರೀರವು ಸಹಾಯ ಮಾಡುತ್ತದೆ. ಆದರೆ ನಿನ್ನ ಜೀವಿತ ಕಾಲದಲ್ಲಿ ಗುರುತತ್ವದ ಮತ್ತೊಂದು ಪ್ರಗತಿಯಾಗಲಿದೆ. ನೀನು ಬದುಕಿರುವಾಗಲೇ ನಿನ್ನ ಸೂಕ್ಷ್ಮ ಶರೀರ ರೂಪುಗೊಳ್ಳಲಿದೆ. ಈ ಕಾರಣಕ್ಕಾಗಿಯೇ ನೀನು ನಿನ್ನ ಕಾರ್ಯದ ವಿಸ್ತಾರವನ್ನು ನಿನ್ನ ಜೀವಂತ ಕಾಲದಲ್ಲೇ ನೋಡಲಿರುವೆ. ಈ ಕಾರ್ಯವು ವಿಸ್ತಾರಗೊಂಡ ಮೇಲೆ ನಿನ್ನ ಈ ಶರೀರಕ್ಕೆ ಯಾವುದೇ ಅಸ್ತಿತ್ವವಿರುವುದಿಲ್ಲ. ಅಂದರೆ ಸೂಕ್ಷ್ಮ ಶರೀರ ನಿರ್ಮಾಣಗೊಂಡ ಮೇಲೆ ಶರೀರಕ್ಕೆ ಯಾವುದೇ ಅಸ್ತಿತ್ವವಿಲ್ಲದೆ ಅದು ಸಮಾಪ್ತಗೊಳ್ಳುತ್ತದೆ. ಸಾಮಾನ್ಯವಾಗಿ ಶರೀರವು ಸಮಾಪ್ತಗೊಂಡು 25 ವರ್ಷಗಳ ನಂತರ ಸೂಕ್ಷ್ಮ ಶರೀರ ನಿರ್ಮಾಣವಾಗುತ್ತದೆ. ಆದರೆ ನಿನ್ನ ಶರೀರ ಸಂಪೂರ್ಣ ಅಸ್ತಿತ್ವಹೀನವಾದ 25 ವರ್ಷಗಳ ನಂತರ ಸೂಕ್ಷ್ಮ ಶರೀರದ ನಿರ್ಮಾಣವಾಗುತ್ತದೆ. ಆ ಸೂಕ್ಷ್ಮ ಶರೀರವು ನಿನ್ನ ಮಾಧ್ಯಮವಾಗಲಿದೆ. ಈ ಸೂಕ್ಷ್ಮ ಶರೀರದ ಮಾಧ್ಯಮದಿಂದ ವಿಶ್ವದ ಯಾವುದೇ ಶರೀರದ ಪ್ರಕಾಶವನ್ನು ನೀನು ತಿಳಿಯಬಹುದು. ಯಾವಾಗ ನಿನ್ನ ಶರೀರ ಆ ಸೂಕ್ಷ್ಮ ಶರೀರದ ಮಾಧ್ಯಮವಾಗುತ್ತದೋ ಆಗ ನಿನ್ನ ಈ ಶರೀರದಿಂದ ಯಾವುದೇ ಕಾರ್ಯಗಳಾಗುವುದಿಲ್ಲ. ಎಲ್ಲ ಕಾರ್ಯಗಳನ್ನು ನಿನ್ನ ಸೂಕ್ಷ್ಮ ಶರೀರವೇ ಮಾಡುತ್ತದೆ. ಸೂಕ್ಷ್ಮ ಶರೀರದ ಕಾರ್ಯಕ್ಕೆ ಯಾವುದೇ ಸೀಮಾರೇಖೆ ಇರುವುದಿಲ್ಲ. ನಿನ್ನ ಜೀವಿತ ಕಾಲದಲ್ಲಿ ಆ ಸೂಕ್ಷ್ಮ ಶರೀರ ನಿರ್ಮಾಣವಾಗುವ ಅರ್ಥವೇನೆಂದರೆ ನಿನ್ನ ಕಾರ್ಯ ಬಹಳ ವಿಶಾಲವಾಗಿದೆ. ಆ ಕಾರ್ಯದ ವಿಸ್ತಾರಕ್ಕೆ ಹೋಲಿಸಿದರೆ ನಿನ್ನ ಆಯುಷ್ಯ ಕಡಿಮೆ ಇದೆ. ನೀನು ಹಲವು ಜನ್ಮಗಳ ಕಾರ್ಯವನ್ನು ಒಂದೇ ಜನ್ಮದಲ್ಲಿ ಮಾಡಬೇಕಾಗಿದೆ. ಸೂಕ್ಷ್ಮ ಶರೀರದಿಂದಾಗಿ ನಿನಗೆ ವಿಭಿನ್ನ ಬಗೆಯ ಅನುಭವಗಳಾಗಲಿವೆ. ಈ ಎಲ್ಲ ವಿಷಯಗಳು ನಿನಗೆ ಈಗ ಅರ್ಥವಾಗುವುದಿಲ್ಲವೆಂದು ನನಗೆ ಗೊತ್ತು. ಆದರೆ ಅವುಗಳು ನೆರವೇರಿದಾಗ ನಾನು ಇರದಿದ್ದರೂ ಅಂತಹ ಘಟನೆಗಳ ಬಗ್ಗೆ ನಾನು ಪೂರ್ವಭಾವಿಯಾಗಿ ಸೂಚನೆ ನೀಡಿದ್ದೆ ಎಂಬುದು ನಿನಗೆ ನೆನಪಾಗುತ್ತದೆ. ಸೂಕ್ಷ್ಮ ಶರೀರವು ರೂಪುಗೊಳ್ಳುವುದು ಒಂದು ಅಪರೂಪದ ಘಟನೆ. ಅದು ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಹಲವಾರು ವರ್ಷಗಳವರೆಗೆ ಇರುತ್ತದೆ. ಯಾರೊಂದಿಗೆ ಸಾಮೂಹಿಕ ಶಕ್ತಿ ಇದೆಯೋ ಅಥವಾ ಯಾವ ವ್ಯಕ್ತಿ ಲಕ್ಷಾಂತರ ಆತ್ಮಗಳೊಂದಿಗೆ ಸೇರಿಕೊಂಡಿರುತ್ತಾನೋ ಅಂತಹ ವ್ಯಕ್ತಿಯ ಸೂಕ್ಷ್ಮ ಶರೀರ ನಿರ್ಮಾಣವಾಗುತ್ತದೆ. ಈ ಸೂಕ್ಷ್ಮ ಶರೀರವನ್ನು ನೋಡಲಾಗುವುದಿಲ್ಲ, ಅನುಭವಿಸಬಹುದಷ್ಟೇ. ಇದರ ಅನುಭವ ಪಡೆಯುವುದು ನಿನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ಅವಲಂಬಿಸಿದೆ. ನಿನ್ನೊಂದಿಗೆ ಎಷ್ಟು ಆತ್ಮಗಳು ಕೂಡಿಕೊಂಡಿವೆ ಅಥವಾ ನೀನು ಎಷ್ಟು ಆತ್ಮಗಳೊಂದಿಗೆ ಸಂಯೋಜಿಸಿಕೊಂಡಿರುವೆ ಎಂಬುದರ ಮೇಲೆ ಈ ಆಧ್ಯಾತ್ಮಿಕ ಪ್ರಗತಿ ನಿಂತಿದೆ. ಇದರ ಅರ್ಥ ಆಧ್ಯಾತ್ಮಿಕ ಪ್ರಗತಿಯ ಗುಟ್ಟು ಸಾಮೂಹಿಕತೆಯಲ್ಲಿ ಅಡಗಿದೆ. ನಾನು ನಿನ್ನೊಂದಿಗಿದ್ದೇನೆಂದರೆ ನಿನ್ನ ಮಾಧ್ಯಮದ ಮೂಲಕ ನಾನು ಸಾಮೂಹಿಕತೆಯಲ್ಲಿರುವೆ ಎಂಬುದು ಇದರ ನಿಜವಾದ ಅರ್ಥ. ನೋಡಪ್ಪ, ಪ್ರತಿಯೊಬ್ಬ ಮನುಷ್ಯನು ನೀರಿನ ಒಂದೊಂದು ಬಿಂದುವಿದ್ದ ಹಾಗೆ. ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ಮನುಷ್ಯನಿಗೆ ಇದರ ಅರಿವಿದೆ. ಆದ್ದರಿಂದಲೇ ಈ ಪ್ರತಿ ನೀರಿನ ಹನಿಯು ತನ್ನ ಅಂತಿಮ ಗಮ್ಯಸ್ಥಾನವಾದ ಸಮುದ್ರವನ್ನು ಸೇರುತ್ತದೆ. ನೀರಿನ ಎಲ್ಲ ಹನಿಗಳು ಅಂತ್ಯದಲ್ಲಿ ಸಾಮೂಹಿಕತೆಯ ಸಮುದ್ರವನ್ನು ಸೇರಲೇಬೇಕು. ಆದರೆ ಈ ಯಾತ್ರೆ ಬಹಳ ದೀರ್ಘವಾದ ಯಾತ್ರೆಯಾಗಿರುತ್ತದೆ. ಈ ದೀರ್ಘ ಯಾತ್ರೆಯಲ್ಲಿ ಆ ನೀರಿನ ಹನಿ ಎಷ್ಟೋ ನದಿಗಳನ್ನು, ಮಹಾನದಿಗಳನ್ನು ತನ್ನ ಮಾಧ್ಯಮವನ್ನಾಗಿಸಿಕೊಳ್ಳಬೇಕಾಗುತ್ತದೆ. ನಾನು ಕೂಡ ಅದನ್ನೇ ಮಾಡುತ್ತಿದ್ದೇನೆ. ಒಂದು ಉತ್ತಮ ಕಾರ್ಯ ಮಾಡುವುದು ಹಾಗೂ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕಾರ ನೀಡುವುದು ಇವೆರಡೂ ಒಂದೇ. ಆದರೆ ಕಾರ್ಯವನ್ನು ಮಾಡಲು ನನ್ನಲ್ಲಿ ಶಕ್ತಿ ಇಲ್ಲ, ಜೀವನವೂ ಇಲ್ಲ. ಹಾಗಾಗಿ ನಿನ್ನ ಮಾಧ್ಯಮದ ಮೂಲಕ ಆ ಕಾರ್ಯವನ್ನು ಮಾಡಲು ಬಯಸುತ್ತಿರುವೆ. ನಿನ್ನನ್ನು ನನ್ನ ಅಧಿಕೃತ ಮಾಧ್ಯಮವನ್ನಾಗಿಸಿಕೊಂಡಿರುವೆ. ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಧಿಕೃತಗೊಳಿಸುವುದಕ್ಕೆ ತುಂಬ ಮಹತ್ವವಿದೆ.
ಅಧಿಕೃತ ವ್ಯಕ್ತಿಗೆ ಅವನದ್ದೇ ಆದ ಯಾವುದೇ ಅಸ್ತಿತ್ವವಿರುವುದಿಲ್ಲ. ಅವನು ಕೇವಲ ಮಾಧ್ಯಮವಾಗಿ ಇರುತ್ತಾನಷ್ಟೆ. ಅವನು ಕಾರ್ಯಗಳನ್ನು ಮಾಡುವುದರಿಂದಾಚೆ ಇರುತ್ತಾನೆ. ಅವನು ಈ ಕಾರ್ಯಗಳಿಗೆ ಮಿಗಿಲಾಗಿದ್ದರೂ ಅವನು ಸಶಕ್ತ ಮಾಧ್ಯಮವಾಗಿದ್ದು ಅವನ ಮೂಲಕ ಎಲ್ಲವೂ ನಡೆಯುತ್ತದೆ. ನಿನ್ನನ್ನು ಗುರುಶಕ್ತಿಗಳು ಅಧಿಕೃತಗೊಳಿಸಿದ್ದಾರೆ, ಆದರೆ ನಿನಗೆ ಅದು ಸ್ವಯಂ ತಿಳಿದಿಲ್ಲ. ಯಾರಿಗೆಲ್ಲ ನಿನ್ನ ಪರಿಚಯವಿದೆಯೋ ಅವರೆಲ್ಲರೂ ನಿನ್ನನ್ನು ಮಾಧ್ಯಮವಾಗಿ ಸ್ವೀಕರಿಸುತ್ತಾರೆ. ಗುರುಶಕ್ತಿಗಳು ಅವರಲ್ಲಿರುವ ಎಲ್ಲ ಜ್ಞಾನವನ್ನು ನಿನ್ನ ಮೂಲಕ ಮಾನವ ಸಮಾಜಕ್ಕೆ ನೀಡಲು ಇಚ್ಛಿಸುತ್ತಿದ್ದಾರೆ. ಸಮಾಜಕ್ಕೆ ಆ ಜ್ಞಾನವನ್ನು ನೀಡುವ ಮೂಲಕ ಋಣಮುಕ್ತರಾಗಲು ಬಯಸುತ್ತಿದ್ದಾರೆ. ಇದೇ ಕಾರ್ಯವನ್ನು ನಾನು ಮಾಡುತ್ತಿರುವೆ. ನನ್ನ ಜ್ಞಾನ ಹಾಗೂ ಶಕ್ತಿಗಳನ್ನು ನಿನಗೆ ಒಪ್ಪಿಸಿ ನನ್ನ ಮಾರ್ಗವನ್ನು ತೆರೆದಿಟ್ಟಿದ್ದೇನೆ. ನನಗೆ ಜ್ಞಾನವನ್ನು ಸಮಾಜಕ್ಕೆ ನೀಡುವ ಕಾರ್ಯವನ್ನು ಮಾಡಲಾಗದಿದ್ದರೇನು? ನಾನು ಅಂತಹ ಒಂದು ಕಾರ್ಯಕ್ಕೆ ಸಹಕಾರ ಕೊಡುತ್ತಿರುವೆನಲ್ಲವೇ? ಅದು ಸಾಕು. ಮಾಧ್ಯಮವಾಗಿರುವ ಮನುಷ್ಯ ಸ್ವಯಂ ಅಧಿಕೃತವಾಗಿ ನಿರ್ಮಾಣಗೊಳ್ಳಲು ಸಾಧ್ಯವಿಲ್ಲ. ಅದನ್ನು ಬೇರೊಬ್ಬರು ಮಾಡುತ್ತಾರೆ. ಇದರರ್ಥ ಅವನ ಸೃಷ್ಟಿಯು ಅವನ ಇಚ್ಛೆಯಿಂದಾಗಿಲ್ಲ, ಹಾಗೆಯೇ ಅವನ ಜನ್ಮವು ಅವನ ಇಚ್ಛೆಯಿಂದ ಆಗಿರುವುದಿಲ್ಲ. ಅವನ ಜನ್ಮ ಬೇರೊಬ್ಬನ ಇಚ್ಛಾನುಸಾರವಾಗಿರುತ್ತದೆ. ಇದರ ಅರ್ಥ ಜನ್ಮ ತಳೆಯುವುದು ಸ್ವಯಂ ಇಚ್ಛೆಯಿಂದಲ್ಲ. ಲಕ್ಷಾಂತರ ಆತ್ಮಗಳು ಸಾಮೂಹಿಕತೆಯಲ್ಲಿ ಲಾಭವನ್ನು ಪಡೆಯಲಿ ಎಂದು ಒಂದು ಮಾಧ್ಯಮ ನಿರ್ಮಾಣವಾಗುತ್ತದೆ. ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಕಾರ್ಯಕ್ಷೇತ್ರವು ಕಡಿಮೆ ಇರುತ್ತದೆ, ಆದರೆ ಜೀವಿತ ಕಾಲದ ನಂತರ ಅದು ಅಧಿಕವಾಗಿ ವಿಕಸಿತವಾಗುತ್ತದೆ. ನಿನ್ನ ಜೀವಿತ ಕಾಲದ ನಂತರವೇ ಜನರು ನಿನ್ನನ್ನು ಗುರುತಿಸಲು ಶಕ್ತರಾಗುತ್ತಾರೆ, ಏಕೆಂದರೆ ಬದುಕಿರುವಾಗ ನಿನ್ನ ಶರೀರದ ಮಾಯಾಜಾಲ ನಿನ್ನನ್ನು ಪೂರ್ಣವಾಗಿ ಅರಿಯಲು ಅವರಿಗೆ ಅಡ್ಡಿಯಾಗುತ್ತದೆ. ನಿನ್ನ ಶರೀರ ತ್ಯಾಗದ ನಂತರ ಆ ಮಾಯಾಜಾಲದ ಆವರಣ ಒಡೆದು ಚೂರಾಗುತ್ತದೆ. ಹಾಗೆಯೇ ನಿನ್ನನ್ನು ತಿಳಿಯುವುದು ಸುಲಭವಾಗಿ ಬಿಡುತ್ತದೆ. ಹಾಗಾಗಿ ನಿನ್ನ ಜೀವಿತ ಕಾಲದಲ್ಲಿ ನೀನು ಜನರು ನನ್ನನ್ನು ತಿಳಿದುಕೊಳ್ಳುತ್ತಾರೆ, ನನ್ನನ್ನು ಗುರುತಿಸುತ್ತಾರೆ, ನನ್ನ ಜೀವನ ಕಾಲದಲ್ಲೇ ನನ್ನನ್ನು ಅರಿತುಕೊಳ್ಳುತ್ತಾರೆ ಎಂದೆಲ್ಲ ಅಪೇಕ್ಷಿಸಬೇಡ. ಇದೆಲ್ಲ ನಿನ್ನಿಂದ ಆಗುವುದಿಲ್ಲ, ನಿನ್ನ ಮೂಲಕ ಆಗುತ್ತದೆಯಷ್ಟೇ. ಇಲ್ಲಿಯವರೆಗೆ ಈ ಭೂಮಿಗೆ ಎಷ್ಟು ಮಾಧ್ಯಮಗಳು ಬಂದಿದ್ದಾವೋ ಅವರೆಲ್ಲರೂ ಶರೀರದ ಆವರಣವನ್ನು ಪಡೆದುಕೊಂಡು ಪರಮಾತ್ಮನ ಸಂದೇಶ ವಾಹಕರಾಗಿ ಬಂದಿದ್ದರು. ಅವರು ಆ ಆವರಣದಿಂದಾಗಿ ಅವರ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದರು. ಹಾಗೆಯೇ ಆ ಆವರಣದಿಂದಾಗಿಯೇ ಅವರ ಜೀವಿತ ಕಾಲದಲ್ಲಿ ಜನರು ಅವರನ್ನು ಗುರುತಿಸಲಾಗದೆ ಹೋದರು. ಅವರ ನಿಜ ಗುರುತನ್ನು ಅಡಗಿಸುವುದು ಪರಮಾತ್ಮನ ಸುರಕ್ಷಾ ಕವಚ. ಯಾಕೆಂದರೆ ಕೆಟ್ಟ ಪ್ರಭಾವಗಳು ಅವರ ಮೇಲೆ ಬೀಳದಿರಲಿ, ಸುರಕ್ಷಿತವಾಗಿ ಅವರು ತಮ್ಮ ಉತ್ತಮ ಕಾರ್ಯಗಳನ್ನು ಮಾಡಲೆಂದು. ಕಾರಣ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವ ಮುಖ್ಯ ಅಂಶವೇ ಕಾರ್ಯವನ್ನು ಮಾಡುವುದು. ನಿನ್ನ ಮಾಧ್ಯಮದ ಮೂಲಕವೂ ತುಂಬ ದೊಡ್ಡ ಕಾರ್ಯವಾಗಲಿದೆ. ಆ ಕಾರ್ಯಗಳು ನಿನ್ನ ಜೀವಂತ ಕಾಲದಲ್ಲಿ ಆಗುವುದು ಕಡಿಮೆ, ಅದರ ನಂತರ ಬಹಳಷ್ಟು ನಡೆಯಲಿವೆ. ಯಾವ ಶಕ್ತಿಗಳೆಲ್ಲ ನಿನ್ನ ಶರೀರದಲ್ಲಿ ಬಂಧಿತವಾಗಿರುತ್ತವೋ ಅವುಗಳೆಲ್ಲ ನಿನ್ನ ಜೀವನದ ನಂತರ ಮುಕ್ತರಾಗಿ ಆ ಶಕ್ತಿಗಳೇ ಸ್ವಯಂ ತಮ್ಮ ಕಾರ್ಯವನ್ನು ಮುಂದುವರಿಸಲು ಪ್ರಾರಂಭಿಸುತ್ತವೆ. ಆಗ ಆ ಶಕ್ತಿಗಳು ಮಾಡುವ ಕಾರ್ಯಗಳಿಗೆ ಮಿತಿಯೇ ಇರುವುದಿಲ್ಲ. ಅಂತಹ ಮಹತ್ ಕಾರ್ಯದ ಮಾಧ್ಯಮದ ಸಾನ್ನಿಧ್ಯವನ್ನು ನಾನು ನನ್ನ ಜೀವಂತ ಕಾಲದಲ್ಲಿ ಪಡೆದು ಪ್ರಸನ್ನನಾಗಿರುತ್ತೇನೆ. ನಾನು ಗುರುದೇವರನ್ನು ನಾವು ಮುಂದೆ ಸಾಗಬಹುದೇ ಎಂದು ಕೇಳಿದೆ. ಅವರು ತಮ್ಮ ಕತ್ತು ಅಲ್ಲಾಡಿಸಿ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಅವರು ಕತ್ತು ಅಲ್ಲಾಡಿಸುವಾಗಲೂ ಚೈತನ್ಯದ ಸುರಿಮಳೆ ಉಂಟಾಗುತ್ತಿತ್ತು. ಅವರ ಚಿಕ್ಕ ಪುಟ್ಟ ಗತಿವಿಧಿಗಳಲ್ಲಿ ಚೈತನ್ಯದ ನಿರ್ಮಾಣವಾಗುತ್ತಿತ್ತು. ನನಗೆ ತಿಳಿಯದೆಯೇ ಅವರ ಕಣ್ಣುಗಳು ನನಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತಿದ್ದವು. ಅವರನ್ನು ನೋಡುವುದರಿಂದಲೇ ನನಗೆ ತುಂಬ ಶಾಂತಿ ದೊರೆಯುತ್ತಿತ್ತು. ಸೂರ್ಯ ಈಗಾಗಲೇ ಮೇಲೇರಿದ್ದ. ನಾನು ಅವರನ್ನು ನನ್ನ ಹೆಗಲ ಮೇಲೆ ಎತ್ತಿಕೊಂಡು ಬೆಟ್ಟವನ್ನು ಏರಲಾರಂಭಿಸಿದೆ. ನಾನು ನಿಧಾನವಾಗಿ ನಡೆಯುತ್ತಿದ್ದೆ.
ಇಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಬೆಟ್ಟದ ಬುಡದಲ್ಲಿರುವಷ್ಟು ದಟ್ಟವಾದ ಪೊದೆಗಳಿರಲಿಲ್ಲ. ಮಳೆ ನೀರು ಬೆಟ್ಟದ ಮೇಲೆ ನಿಲ್ಲದೆ ಕೆಳಗೆ ಹರಿಯುತ್ತಿದ್ದುದರಿಂದ ಬೆಟ್ಟದ ಮೇಲ್ಭಾಗ ಈ ರೀತಿಯಾಗಿತ್ತು. ಬೆಟ್ಟವು ಕಡಿದಾಗಿದ್ದರಿಂದ ಏರಲು ಸಮಯ ತೆಗೆದುಕೊಳ್ಳುತ್ತಿತ್ತು. ನನ್ನ ಬಾಲ್ಯದಲ್ಲಿ ನಾನು ಕುಸ್ತಿ ಮಾಡುವ ವ್ಯಾಯಾಮ ಶಾಲೆಗೆ ಹೋಗುತ್ತಿದ್ದಾಗ ನಾನು ಗುದ್ದಲಿ ತೆಗೆದುಕೊಂಡು ಆ ಕುಸ್ತಿ ಅಖಾಡವನ್ನು ಚೆನ್ನಾಗಿ ಕೆತ್ತುತ್ತಿದ್ದೆ. ಕೆತ್ತಿದ ನಂತರ ದೊಡ್ಡ ಮರದ ತುಂಡನ್ನು ಹಗ್ಗಕ್ಕೆ ಕಟ್ಟಿ ಅಡ್ಡಲಾಗಿ ಈ ಮಣ್ಣಿನ ಮೇಲೆ ಹಾಕಿ ಹಗ್ಗದಿಂದ ಎಳೆದು ಆ ಅಖಾಡವನ್ನು ಸಮತಲ ಮಾಡುತ್ತಿದ್ದೆ. ಕುಸ್ತಿ ಮಾಡುವವರಿಗೆ ಈ ಮಣ್ಣು ಮೆದುವಾಗಿ ಸಿಗುತ್ತಿತ್ತು. ನನಗೆ ಚಿಕ್ಕಂದಿನಲ್ಲಿ ಕಬಡ್ಡಿ ಆಡುವುದರಲ್ಲೂ ಬಹಳಷ್ಟು ಆಸಕ್ತಿ ಇತ್ತು. ಆದ್ದರಿಂದಲೇ ಇವತ್ತು ಗುರುದೇವರನ್ನು ಎತ್ತಿಕೊಂಡು ಇಷ್ಟು ಸುಲಭವಾಗಿ ಬೆಟ್ಟ ಏರಲು ಸಾಧ್ಯವಾಗಿತ್ತು. ಮನುಷ್ಯ ತನ್ನ ಶರೀರವನ್ನು ಸಶಕ್ತವಾಗಿ ಇಟ್ಟುಕೊಳ್ಳಬೇಕು. ಈ ಸಶಕ್ತ ಶರೀರ ಜೀವನದಲ್ಲಿ ಯಾವಾಗ ಎಲ್ಲಿ ಉಪಯೋಗಕ್ಕೆ ಬರಬಹುದೆಂದು ಯಾರಿಗೂ ತಿಳಿದಿರುವುದಿಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷವಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.